ಎಲ್ರಿಗೂ ನಮಸ್ಕಾರ, ಸ್ವಾಗತ ಎಸ್ ಗೆ ವ್ಲಾಗ್ಸ್ಗೆ. ಈ ವ್ಲಾಗಲ್ಲಿ ಏನಂದರೆ, ನಾನು ಮಾಡಿರೋ ಮಿಸ್ಟೇಕ್ಗಳು ನೀವು ಯಾರು ಮಾರಕ್ಕೆ ಹೋಗಬೇಡಿ. ನೀವು ಯಾರೊಬ್ಬರು ಹೊಸೊಬ್ಬರು ನೋಡ್ತಾ ಇದ್ದರೆ ಪಾರ್ಟ್ 1 ವೀಡಿಯೋ ನೋಡ್ಕೊಂಬಂದು ಈ ವಿಡಿಯೋ ನೋಡಿ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ನಾನಿವಾಗ ಡೈರಿ ಫಾರ್ಮು, ನನ್ನ ಕೆಲಸ ಜರ್ನಿ ಮತ್ತು ಎಲ್ಲ ಮುಗೀತು, ಕಾಲೇಜ್ ಜರ್ನಿ, ಕೆಲಸ ಜರ್ನಿ ಎಲ್ಲ. ಇವಾಗ ನಾನು ಇನ್ವೆಸ್ಟ್ಮೆಂಟು ಮಾಡೋಕ್ಕೆ ಮುಂಚೆ ಮಾಡಿಬಿಟ್ಟಿದ್ದೀನಿ. ಮಾಡಾದಮೇಲೆ ನಾನು ಕೆಲವೊಂದು ತಪ್ಪುಗಳು ಮಾಡಿಬಿಟ್ಟಿದ್ದೀನಿ. ಆ ತಪ್ಪುಗಳು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ನಾನಿವಾಗ ಮಾಡಿರೋವಂಥ ಮಿಸ್ಟೇಕ್ಗಳು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ನಾನು ನಮ್ಮ ಮನೆ ಹತ್ರ ನಮ್ಮ ತಾತನದು ಕುರಿಗಳದು ಕೊಟ್ಟಿಗೆ ಒಂದಿತ್ತು, ದೊಡ್ಡದು, ಒಂದು 10 ಹಸುಗಳು ಕಟ್ಟಾಕ್ಬೋದಾಗಿತ್ತು, ಅಷ್ಟು ದೊಡ್ಡದಿತ್ತು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರು ಇರ್ತಾರಲ್ಲ, ಅವರೆಲ್ಲ ಬಂದು ಗಲಾಟೆ ಮಾಡಿ ತಿಳಿಸ್ಬಿಟ್ರು ಆದಮೇಲೆ ನಮ್ಮ ಹತ್ರ ಒಂದು 3-4 ಹಸುಗಳಿದ್ವು. ಹಸುಗಳನ್ನು ನಾವು ಚಿಕ್ಕದಾಗಿ ನಮ್ಮ ಮನೆ ಮುಂದ್ಗಡೆ ಒಂದು ಸೈಡ್ ಇತ್ತು, ಆ ಸೈಡಲ್ಲಿ ಕಟ್ಟಾಕೊತಾ ಇದ್ವಿ. ಆ ಸೈಡಿನ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ, ನಮ್ಮ ಕೊಟ್ಟಿಗೆ ಹೆಂಗಿತ್ತಂತ. ಕವರ್ಗಳಲ್ಲಿ ಇಟ್ಕೊಂಡಿದ್ವಿ. ಇಟ್ಕೊಂಡಿರ್ಬೇಕಾದ್ರೆ ಮಳೆ ಬಂದರೆ ಫುಲ್ಲು ರಚ್ಚಾಗಿ ಹೋಗ್ತಾಯಿತ್ತು, ಗಲೀಜಾಗಿ ಹೋಗ್ತಾಯಿತ್ತು, ಹಸುಗಳು ನೆನೀತಾ ಇದ್ವು, ಆ ಥರ ಎಲ್ಲ ಆಗ್ತಾಯಿದ್ವು. ಮತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೇ ಈ ಥರ ಶೆಡ್ ಕಟ್ಟಬೇಕು ಅಂತ ದೊಡ್ಡದಾಗಿ ಹಾಕೋದು ಹೆಂಗೋ ಹಾಕ್ತೀರಾ ಅಂತ ತೋಟದ ಹತ್ರ ಮನೆ ಹತ್ರನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಶೆಡ್ ಹಾಕೋದಕ್ಕೆ. ಮನೆ ಹತ್ರ ಶೆಡ್ ಹಾಕೋಕ್ಕಾಗಿಲ್ಲ ಅಂದರೆ ಮನೆ ಹತ್ರ ಯಾಕೆ ಶೆಡ್ ಹಾಕಿಲ್ಲ ಅಂದರೆ, ಒಂದು ಹಸುವನ್ನು ತಂದರೆ ಒಂದು 80,000 ಕೊಟ್ಟು, ಹಸುವು 11 ಲೀಟ್ರ್ ಏನೋ ಹಾಲು ಕರೀತಾ ಇತ್ತು. ಏನೋ ಊರರ ಕಂಡಿಷ್ಟು ಏನೋ ಬಿದ್ದೋಯ್ತು, ಮಾಟ ಮಂತ್ರಗಳು ಏನೋ ಮಾಡಾಕಿದ್ರು, 2 ಲೀಟ್ರೇ ಹಾಲು ಬಂದಿದ್ದು. ಅದರಿಂದ ನಾನು ಫಿಕ್ಸ್ ಆಗೋಗಿದೆ, ಸೊ ಊರುಗಳಲ್ಲೆಲ್ಲ ಶೆಡ್ಗಳು ಕಟ್ಟಬಾರ್ದು. ಮತ್ತು ಊರಲ್ಲಿ ಏನಾದರೂ ಒಂದು ಹಸು ಕಾಯಿಲೆ ಬಂದರೆ ಎಲ್ಲ ಇಡೀ ಊರು ಎಷ್ಟು ಹಸುಗಳಿರುತ್ತೋ ಅಷ್ಟು ಹಸುಗಳು ಕಾಯಿಲೆಗಳು ಬಂದುಬಿಡುತ್ತೆ. ಆ ಥರ ಎಲ್ಲ ಇರುತ್ತೆ ಊರುಗಳಲ್ಲಿ. ಸ್ವಲ್ಪ ಆದಷ್ಟು ನೀವು ಊರಿನಿಂದ ಆಚೆ ಇರೋ ಥರ ಅವಾಯ್ಡ್ ಮಾಡಿ. ಊರಿಂದ ಆಚೆ ಇರಬೇಕಂತ ಶೆಡ್ ಕಟ್ಟಾಗ ಪ್ಲ್ಯಾನ್ ಆಯಿತು. ತೋಟದ ಹತ್ರನೂ ಶೆಡ್ಡೆಲ್ಲ ಹಾಕ್ಬಿಟ್ವಿ. ಶೆಡ್ಡೆಲ್ಲ ಹಾಕಬೇಕಾದ್ರೆ ಮಳೆಗಾಲ ಬಂದ್ಬಿಡ್ತು, ಫುಲ್ಲು ಮಳೆ. ಅಲ್ಲಿ ಹಸುಗಳೆಲ್ಲ ನೆನೀತಾ ಇದ್ವು. ಅದರಿಂದ ನಾವು ಕನ್ಸ್ಟ್ರಕ್ಷನ್ನು ಅರ್ಧಂಬರ್ಧಮಿತ್ತು, ಅದರಿಂದ ಕರ್ಕೊಂಬಂದು ಇಲ್ಲೇ ಕಟ್ಟಾಕ್ಬಿಟ್ಟಿದ್ವಿ. ಅಲ್ಲಿ ಸ್ವಲ್ಪ ಊರಲ್ಲಿ ಸ್ವಲ್ಪ ಮಾಟ ಮಂತ್ರ ಜಾಸ್ತಿ ಮಾಡ್ತಾಯಿದ್ರು. ಚೆನ್ನಾಗಿ ಹಾಲು ಬರೋದ್ರಲ್ಲಿ ತೊಟ್ಟುಗಳಿಗೆಲ್ಲ ರಕ್ತ ಬರೋದು, ಆ ಥರ ಎಲ್ಲ ಮಾಡಿಬಿಡ್ತಾಯಿದ್ರು ಊರುಗಳಲ್ಲಿ. ಅದರಿಂದ ಇವಾಗ ನಾನು ಇನ್ನೊಂದು ವೀಡಿಯೋ ಮಾಡಿಟ್ಟಿದ್ದೀನಿ, ಶೆಡ್ಡು ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತೆಲ್ಲ. ಆ ವಿಡಿಯೋನೂ ಇದೆ, ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ನೀವು. ಆ ಥರನೂ ಆಯಿತು. ಇಟ್ಕೊಂಬಂದು ಇಲ್ಲೇ ಕಟ್ಟಾಕ್ಬಿಟ್ವಿ, ಕನ್ಸ್ಟ್ರಕ್ಷನ್ ಪೂರ್ತಿ ಆಗೋಕ್ಕೆ ಮುಂಚೆನೇ ಕಟ್ಟಾಗ್ಬಿಟ್ವಲ್ಲ. ಆಮೇಲೆ ನಾವು ಒಂದೊಂದು ಹಸುಗಳೆಲ್ಲ ತೆಗೆದ್ವಿ. ನಾವು ಹಸುಗಳು ತೆಗಿಯೋಕ್ಕೆ ಮುಂಚೆನೇ ನಾನೊಂದು ತಪ್ಪು ಕೆಲಸ ಮಾಡಿದ್ದೆ. ಹುಲ್ಲನ್ನು ಹಾಕ್ದಿರ ನೇಪಿಯರು ಜೋಳದ ಏನೋ ಒಂದು ಚೆಲ್ದಿರನೇ ತೆಗೆದುಬಿಟ್ಟಿದ್ದೆ. ಹಸುಗಳು ಮೇವು ಇಲ್ದಿರ ಹೋಗಿತ್ತು ನಮಗೆ, ಹಸುಗಳಲ್ಲಿ ತೋಟಗಳಲ್ಲಿ ಮೇವು ಇಲ್ದಿರ ಹೋಗಿತ್ತು ದನಗಳಿಗೆ ಹಾಕೋದಕ್ಕೆ. ಆದ್ದರಿಂದ ನಾವು ಮಿಲ್ಕ್ ಈಲ್ಡು ಸ್ವಲ್ಪ ಕಡಿಮೆ ಆಗೋಯ್ತು. ಈ ಒಣ ಹುಲ್ಲಲ್ಲೆಲ್ಲ ಹಾಲು ಹಿಂಡಲ್ಲ, ಬಾಡಿ ಮೇಂಟೆನೆನ್ಸ್ ಮಾತ್ರ ಚೆನ್ನಾಗಿರುತ್ತೆ ಈ ಫೈಬರ್ ಕಂಟೆಂಟ್ ಇರೋದರಿಂದ. ಒಣ ಹುಲ್ಲು ಅಂದರೆ ಇದು ಭತ್ತದ ಹುಲ್ಲು, ರಾಗಿ ಹುಲ್ಲು ಆ ಥರ ಎಲ್ಲ ಹಾಕಿದ್ರೆ, ಆ ಥರ ಮಾಡಿದ್ರಲ್ಲ, ಇದೊಂದು ಮಿಸ್ಟೇಕ್ ನಂದು. ಹುಲ್ಲಿಲ್ದಿರೇ ಹಸುಗಳು ತೆಗೆಯೋದೊಂದು ದೊಡ್ಡ ಮಿಸ್ಟೇಕು. ಅದಾದಮೇಲೆ ಒಂದಾದಮೇಲೆ ಒಂದು ಹಸುಗಳು ತೆಗೆದಾಕಿದೆ. ಹಸುಗಳೆಲ್ಲ ತೆಗೆದಾದ್ಮೇಲೆ ಹುಲ್ಲಿಲ್ದಿರ ಒಂದು ಮಿಸ್ಟೇಕ್ ಆಯಿತು. ಆಮೇಲೆ ಹುಲ್ಲೆಲ್ಲ ಬಂತು, ಚೆನ್ನಾಗಿ ಹಾಲು ಕರೆದು ಡೈರಿಗಳಿಗೆಲ್ಲ ಹಾಕ್ತಾಯಿದ್ದೆ. ಏನೊಂದು ಬಿಲ್ಲಿಗೆ ಒಂದು 50,000 ಬಂದ್ಬಿಡ್ತು. ಏನಪ್ಪ ಇದು 50,000 ಬಂದ್ಬಿಡ್ತು, ಇನ್ನೇನಕ್ಕೆ ಕೆಲಸಕ್ಕೆ ಹೋಗೋದು, ಸಾಫ್ಟ್ವೇರು, ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಏನು ಕೆಲಸ ಮಾಡಲ್ಲ ಇದ್ರ ಮುಂದ್ಗಡೆ ಅಂತ ನಾನು ಒಂಥರ ಕನಸ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಬರ್ತಾಯಿದೆ ದುಡ್ಡು. 50,000 ಅಂದರೆ 15 ದಿನಕ್ಕೆ ಯಾವನಿಗೆ ಬರುತ್ತೆ ಹೇಳಿ ನೀವೇ? ಆ ಥರ ಎಲ್ಲ ಕನಸ್ಕೊಂಡ್ಬಿಟ್ಟಿದ್ದೆ. ಕಾಣ್ತಾ ಇರಬೇಕಾದ್ರೆ ಒಂದೊಂದು ಹಸುಗೆ ಒಂಥರ ಇದು ಯಾರು ಕಂಡು ಬಿಡ್ತಾನೋ ಗೊತ್ತಿಲ್ಲ. ಇದ್ರ ಮೇಲೆ ಹಾಲೆಲ್ಲ ಕಂಪ್ಲೀಟಾಗಿ ಡ್ರಾಪ್ ಆಗೋಯ್ತು. ಒಂದು ದಿನಕ್ಕೆ 50 ಲೀಟ್ರ್ ಹಾಲು ಆಗ್ತಾಯಿದ್ದಿದ್ದು ಈ 15 ಲೀಟ್ರಿಗೆ ಬಂದ್ಬಿಡ್ತು. ಆವಾಗ ಫುಲ್ಲು ಒಂಥರ ಬೇಜಾರಾಗೋಗಿ ಇದಾಗೋಯ್ತು. ಆ ಥರ ಇವಾಗ ಸ್ವಲ್ಪ ಕಷ್ಟದ ಅಂದರೆ ಮಿಲ್ಕ್ ಈಲ್ಡೆಲ್ಲ ಸ್ವಲ್ಪ ಕಡಿಮೆ ಆಗೋಗಿದೆ. ಈ ಥರ ಕಷ್ಟ ಬಂದಿದೆ ಅಂತ ನಾನು ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಕಷ್ಟ ಆದರೂ ಇಳಿದ್ಬಿಟ್ಟಿದ್ದೀನಿ ಇದರಲ್ಲಿ, ಅದನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಷ್ಟ ಆಯ್ತಲ್ವಾ ನಂದು? ಇನ್ನೂ ಶೆಡ್ಡೆಲ್ಲ ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕಾಂಕ್ರೀಟ್ ಏನೂ ಹಾಕಿಲ್ಲ, ಇನ್ನೂ ಪ್ಲಾಸ್ಟಿಂಗ್ ಮಾಡೋದಿದೆ.
ಮತ್ತು ಇನ್ನು ಮಿಷನರೀಸ್ ಎಲ್ಲ ತೆಗಿಬೇಕು. ಇದು ಮಿಲ್ಕಿಂಗ್ ಮಿಷನು ಮತ್ತು ಚಾಪ್ ಕೊಟ್ಟರು ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಇನ್ನೂ ತುಂಬ ಆಗುತ್ತೆ. ಎಲ್ಲಾದರೂ 2 ದಿನ ಕೆಲ್ಸಕ್ಕೆ ಹೋಗ್ಬಿಡ್ಬೇಕು ಅನ್ನೋವರೆಗೂ ಸ್ವಲ್ಪ ಹಳ್ಳಿಯಲ್ಲಿದ್ದು ಇವಾಗ ಫಾರ್ಮಿಂಗೆಲ್ಲ ಸ್ವಲ್ಪ ನೋಡ್ಕೊತೀನಿ. ಒಂದು 2-3 ತಿಂಗಳು ಆದಮೇಲೆ ಬೆಂಗಳೂರು ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ಸ್ವಲ್ಪ ದುಡ್ಕೊಂಬಂದು ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಏನು ಮಾಡೋಣ, ಮನೇಲಿ ಕೇಳಿದ್ರೆ ಅದೇ ಗೈಸ್. ಇಷ್ಟ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಇವತ್ತಿಗೆ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನನಗೂ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಅಷ್ಟೇ ಗೈಸ್.